ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರೇ, ನೆರೆದಿರತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ವರ್ಷವೂ ಕೂಡ ಬಹುದೊಡ್ಡ ತಯಾರಿಯಲ್ಲಿ ನಾವು ಈ ಒಂದು ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನುವಂಥ ಘೋಷಣೆಯೊಂದಿಗೆ ಸರ್ಕಾರದೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ಬಾರಿಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಮನವಿಯನ್ನ ಸಲ್ಲಿಸಲಾಗಿತ್ತು. ಮುಖ್ಯಮಂತ್ರಿಯನ್ನ ಮುಖತಃ ಭೇಟಿಯಾಗಿ ನಮ್ಮ ಮನವಿಯನ್ನು ನಾವು ಸಲ್ಲಿಸಿದ್ದೆವು. ವಿಚಾರ ಏನಂತ ಹೇಳಿದ್ರೆ 10,000 ಕೋಟಿ ಅಲ್ಪಸಂಖ್ಯಾತರಿಗೆ ಬಜೆಟ್ ಕೇಳಿದ್ದು ಇರುವುದರಲ್ಲಿ ಕೇವಲ ಅರ್ಧವನ್ನ ಕೊಟ್ಟರು. ಈ ಬಾರಿ ನಾವು ಅಲ್ಪಸಂಖ್ಯಾತರಿಗೆ 15,000 ಕೋಟಿ ಬಜೆಟ್ ನೀಡಬೇಕಂತೇಳಿ ಬೇಡಿಕೆಯನ್ನ ಇಟ್ಟಿದ್ದೇವೆ. ಅದೇ ರೀತಿ ವಿವಿಧ ಸಬ್ಜೆಕ್ಟ್, ವಿವಿಧ ಇಲಾಖೆಗಳಿಗೆ, ವಿವಿಧ ವಿಷಯಗಳಿಗೆ ವಿವಿಧ ರೀತಿಯಲ್ಲಿ ನಾವು ಬಜೆಟ್ನ ಬೇಡಿಕೆಯನ್ನ ಇಟ್ಟಿದ್ದೇವೆ. ನಾವು ಈ ಸರ್ಕಾರದೊಂದಿಗೆ ಬಹಳ ಮುಕ್ತವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ, ಈ ಒಂದು ಸಮಾವೇಶದ ಮೂಲಕ ಜನಾಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವುದು ಏನಂತ ಹೇಳಿದ್ರೆ, ನಾವು ಈ ಕೆಲಸವನ್ನ ಬೇರೆ ಕೆಲಸ ಇಲ್ಲದೆ ಮಾಡ್ತಾ ಇಲ್ಲ. ಜನರ ಕನಸುಗಳೇನಿದೆ, ಜನರಿಗೆ ಇರುವಂತಹ ತೊಂದರೆಗಳೇನಿದೆ, ಜನರ ಬೇಡಿಕೆಗಳೇನಿದೆ, ಅದನ್ನ ಈಡೇರಿಸಲಿಕ್ಕೆ ಸರ್ಕಾರಗಳು ಮುಂದೆ ಬರಲಿಕ್ಕೋಸ್ಕರ ಅವರಿಗೆ ಕೆಲವೊಂದನ್ನು ನೆನಪಿಸಬೇಕು, ಕೆಲವೊಂದನ್ನು ಗಮನಕ್ಕೆ ತರಬೇಕಂತೇಳಿ ಈ ಬೇಡಿಕೆಗಳನ್ನ, ಹಕ್ಕೊತ್ತಾಯಗಳನ್ನ ಕಳೆದ 3 ವರ್ಷಗಳಲ್ಲಿ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ. ಹಾಗಾಗಿ ಮುಖ್ಯಮಂತ್ರಿಯವರಲ್ಲಿ ಹೇಳ್ತಾ ಇರುವುದು, ಇಷ್ಟು ಅಂದವಾದಂತಹ ವೇದಿಕೆಗಳಲ್ಲಿ, ಇಷ್ಟು ಅಂದವಾದಂತಹ ಬ್ಯಾನರ್ಗಳೊಂದಿಗೆ, ಇಷ್ಟು ಅಂದವಾದಂತಹ ಫೆಂಡಾಲ್ ನಲ್ಲಿ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಈ ರೀತಿಯ ಜನಾಗ್ರಹಗಳು ಈಡೇರದೆ ಹೋದ್ರೆ ನಿಮ್ಮ ಮನೆಯ ಮುಂದೆಯೂ ಕೂಡ ಜನರನ್ನ ಸೇರಿಸಿಕೊಂಡು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ, ಹೋರಾಟಗಳನ್ನ ಹಮ್ಮಿಕೊಳ್ಳಲಿಕ್ಕೆ SDPI ಹಿಂಜರಿಯುವುದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ನಾವು ಹೇಳ್ತಾ ಇದ್ದೇವೆ. ನೀವು ಇತ್ತೀಚಿನ ದಿನಗಳಲ್ಲಿ ಸಂಘ ಪರಿವಾರದ ಬಿಜೆಪಿಯ ಪರಂಪರೆಗಳನ್ನ, ಸಂಸ್ಕೃತಿಯನ್ನ ನಿಮ್ಮ ಸರ್ಕಾರದಲ್ಲಿ ಅಳವಡಿಸಲಿಕ್ಕೆ ಆರಂಭಿಸಿದ್ದೀರಿ. ಅದರ ಮೊದಲ ಆಯ್ಕೆ ಅನ್ನುವಂತೆ ತನಿಸಂದ್ರ ಮತ್ತು ಕೋಗಿಲ್ನಲ್ಲಿ ನೀವು ಮುಸ್ಲಿಂ ಮತ್ತು ದಲಿತರ ದುರ್ಬಲರಿದ್ದಾರೆ, ಅವರ ಮನೆಗಳಿಗೆ ಈ ಯೋಗಿ ಮಾದರಿಯಲ್ಲಿ, ಅಸ್ಸಾಂನ ಬಿಸ್ವಾನ ಮಾದರಿಯಲ್ಲಿ ಬುಲ್ಡೋಸರ್ ಅನ್ನು ಹತ್ತಿಸಿದ್ದೀರಿ. ಈ ರೀತಿಯ ಚಾಳಿಯನ್ನ ಕರ್ನಾಟಕದಲ್ಲಿರುವಂತಹ ಸಿದ್ದರಾಮಯ್ಯ, DKC ಅವರ ಸರ್ಕಾರ ಮುಂದುವರಿಸಿದ್ರೆ SDPI ಕೂಡ ಹೋರಾಟದ ರೀತಿಯನ್ನ ಬದಲಾಯಿಸಬೇಕಾಗುತ್ತೆ, ನಮ್ಮ ಎಚ್ಚರಿಕೆಯ ರೀತಿಯನ್ನ ಬದಲಾಯಿಸಬೇಕಾಗುತ್ತೆ. ಈ ಜನರನ್ನ ಫ್ರೀಡಂ ಪಾರ್ಕ್ನಲ್ಲಿ ಅಲ್ಲ, ವಿಧಾನಸೌಧದ ಮುಂದೆ ಸೇರಿಸಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ದುರ್ಬಲ ಜನರ ಮೇಲೆ ನೀವು ದೌರ್ಜನ್ಯಗಳನ್ನು ಎಸೆಯುವಾಗ, ಅವರ ಸೂರುಗಳ ಮೇಲೆ ದಾಳಿಗಳನ್ನು ಮಾಡುವಾಗ, ಕಲಿಯುವ ಪುಟ್ಟ ಎಲೆಯ ಮಕ್ಕಳ ಪುಸ್ತಕಗಳನ್ನು ಕೂಡ ತೆಗೆಯಲಿಕ್ಕೆ ಅವಕಾಶ ಕೊಡದಂತ ನಿಮ್ಮ ವಿಕೃತ ಅಧಿಕಾರಿಗಳ ಮನಸ್ಥಿತಿಗಳ ಮುಂದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನರನ್ನ ಸೇರಿಸಬೇಕು, ಜಾಗೃತಿಯನ್ನು ಮೂಡಿಸಬೇಕು, ಅದೇ ರೀತಿ ಸರ್ಕಾರದ ಸಚಿವರುಗಳನ್ನ ವೇದಿಕೆಗಳಿಗೆ ಹತ್ತಿಸಿ ಎಷ್ಟು ಉತ್ತಮವಾಗಿ ನಾವು ಸ್ವಾಗತಿಸಿಕೊಂಡು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆಯೋ, ಅದಕ್ಕಿಂತಲೂ ವಿಪರೀತವಾದಂತಹ ರೀತಿಯಲ್ಲಿ BDA ಅಧ್ಯಕ್ಷರುಗಳ ಮನೆಗಳಿಗೂ ಕೂಡ ಜನರನ್ನು ತರಲಿಕ್ಕೆ ನಮಗೆ ಗೊತ್ತಿದೆ. ಹಾಗಾಗಿ ದೌರ್ಜನ್ಯವನ್ನು ಮಾಡುವುದನ್ನು ನಿಲ್ಲಿಸಿ ಜನರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸರ್ಕಾರಗಳು ಮುಂದಾಗ್ಲಿ, ಜನರ ನೋವುಗಳಿಗೆ ಸ್ಪಂದಿಸಲಿಕ್ಕೆ ಸರ್ಕಾರಗಳು ಮುಂದಾಗ್ಲಿ. ಯುವಕರಿಗೆ ಉದ್ಯೋಗವನ್ನು ಕೊಡಿರಿ, ಯುವಕರ ಸಬಲೀಕರಣಕ್ಕೆ ಯೋಜನೆಗಳನ್ನು ರೂಪಿಸಿ ಆ ಮೂಲಕ ರಾಜ್ಯವನ್ನ ಸಂಪೂರ್ಣವಾದಂತಹ ಕಲ್ಯಾಣ ರಾಜ್ಯವಾಗಿ ಮಾಡಲಿಕ್ಕೆ ನಿಮ್ಮ ಕೊನೆಯ ಒಂದು ಮುಖ್ಯಮಂತ್ರಿಯೇ, ನಾನು ಇದು ಕೊನೆಯ ಸ್ಥಾನ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಈ ಬಾರಿ ಆದ್ರೂ ಶ್ರಮಿಸಿರಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯರವರಿಗೆ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI.